ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಣ್ಣೆ ಕಾಯಿಸ್ಬಿಟ್ಟು ಇವಾಗ ನನ್ನ ಮಗನಿಗೆ ಮಸಾಜ್ ಮಾಡ್ತೀನಿ. ಯಾವ ಥರ ಮಾಡೋದು ಅಂತ ನೋಡೋಣ. ಮತ್ತು ಇದು ಅತ್ಯವಶ್ಯಕತೆ, ಸ್ವಲ್ಪ ಮಾಡಲೇಬೇಕು. ಬೆಳೆಯ ಮಕ್ಕಳಿಗೆ ಕಾಲೆಲ್ಲ ದಿಕ್ಕು ಹೊಡೆಯೋದ್ರಿಂದ ಕಾಲು ಪೇನ್ ಆಗ್ತಿರುತ್ತೆ, ಅವು ಅಳ್ತಿರ್ತವೆ ಮಕ್ಕಳು, ನಮ್ಗೆ ಗೊತ್ತಾಗಲ್ಲ, ಬಿಡಲ್ಲ. ಆ ಟೈಮಲ್ಲಿ ನಾವು ಡೈಲಿ ಸಾಯಂಕಾಲ ಅಥವಾ ಬೆಳಗ್ಗೆ ಹೊತ್ತು ನೀವು ಯಾವ ಥರ ರೂಢಿ ಹಾಕ್ಕೊತೀರೋ ಆ ಥರ ನೀವು ಮಾಡ್ಕೊತ ಬನ್ನಿ. ಕಾಲು ಮಸಾಜು ಫಸ್ಟಿಗೆ ಅಂಗಾಲಿಗೆ ಉಗುರು ಬೆಚ್ಚಗೆ ಕಾಸ್ಕೊಳ್ಳಿ. ಎಣ್ಣೆ ಸ್ವಲ್ಪ ಚರ್ಮಕ್ಕೆ ಬೆಚ್ಚಗೆ ಅನ್ನಿಸ್ಬೇಕು, ಆ ಥರ ಎಣ್ಣೆನ ಹಚ್ಕೊಂಡು ಬನ್ನಿ. ನಾನು ಬೇಬಿ ಆಯಿಲ್ ಯೂಸ್ ಮಾಡಿದ್ದೀನಿ, ಹಿಮಾಲಯ. ನಿಮ್ಗೆ ಯಾವ್ದು ಬೇಕೋ ಆ ಥರ ಯೂಸ್ ಮಾಡಿ. ಒಟ್ಟು ಬಾಡಿ ಲೋಷನ್ದು ಎಣ್ಣೆ ಇದು. ಬಾಡಿ ಮಸಾಜ್ ಮಾಡೋಂಥ ಎಣ್ಣೆನ ಒಂಚೂರು ಕಾಯಿಸ್ಬಿಟ್ಟು ಆ ಥರ ಮಸಾಜ್ ಮಾಡ್ಕೊತಾನೆ ಬನ್ನಿ. ಎರಡೂ ಕೈಲೇ ಹೆಬ್ಬೆರಳು ಸಹಾಯದಿಂದ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಉಗುರಿಗೂ ಎಣ್ಣೆ ಹಾಕ್ಕೊತೀನಿ, ಮತ್ತು ಅಂಗಾಲಿಗೆ, ಮತ್ತು ತೊಡೆಗೆಲ್ಲ, ಮತ್ತು ಮೊಳಕಾಲಿಗೆ, ಇವಾಗ ಈ ಕಾಲಿಗೂ ಹಂಗೆ ಮಸಾಜ್ ಮಾಡ್ಕೊತ ಬರ್ತಾಯಿದ್ದೀನಿ. ಮತ್ತು ಉಗುರು ಕಣ್ಣಿಗೂ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ತಂಪೇನಿಲ್ಲ, ಆದರೆ ದೇಹಕ್ಕೆ ಟೆಂಪ್ರೇಚರ್ ಒಂದೇ ಲೆವೆಲಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ. ಅಂಗಾಲ ಮೇಲೆ ಮಸಾಜ್ ಮಾಡ್ಕೊತ ಬರ್ತಾಯಿದ್ದೀನಿ. ಪಾದ ಆದಮೇಲೆ ಮತ್ತು ಮೊಳಕಾಲು, ಮತ್ತು ತೆಪ್ಪಿಗಂಡು ಅಂತೀವಿ ನಾವು, ಈ ಕಡೆ ಏನಂತಿದ್ದಾರೋ ಗೊತ್ತಿಲ್ಲ. ಚೆನ್ನಾಗಿ ಮಸಾಜ್ ಮಾಡ್ಕೊತ ಬರಬೇಕು. ಮಗುವಿಗೆ ಮಸಾಜು ತುಂಬಾ ಅತ್ಯವಶ್ಯಕತೆ. ಇವಾಗ ಚಳಿಗಾಲ ಇರೋದ್ರಿಂದ ದಿನ ಸ್ನಾನ ಮಾಡೋಕ್ಕಾಗಲ್ಲ. ಅದ್ರ ಸಲುವಾಗಿ ನಾವು ಉಗುರು ಬೆಚ್ಚಗೆ ಎಣ್ಣೆ ಕಾಯಿಸ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಸ್ವಲ್ಪನೇ ಓಕೆ, ಮೈಯೆಲ್ಲ ರಿಲ್ಯಾಕ್ಸ್ ಅನಿಸುತ್ತೆ. ಮತ್ತು ಎಕ್ಸಸೈಸ್ನೂ ಆಗುತ್ತೆ ಮಕ್ಕಳಿಗೆ. ಈ ಎಲ್ಲ ಮಕ್ಕಳಿಗೆ ಇದು ಅತ್ಯವಶ್ಯಕತೆ ಇರುತ್ತೆ. ಬೆಳೆಯೋ ಮಕ್ಕಳಿಗೆ 10 ವರ್ಷದ ತನಕನೂ ಮಾಡ್ಬೋದು ಇದು. ನಾನು ನನ್ನ ಮಕ್ಕಳಿಗೆಲ್ಲ ವಾರಕ್ಕೆ ಒಂದು ಸರ್ತಿಯೇ ಮಾಡ್ತಿದ್ದೆ. ದೊಡ್ಡ ಮಕ್ಕಳಿಗೆ, ಈ ಚಿಕ್ಕ ಮಕ್ಕಳಿಗೆ ಡೈಲಿ ಮಾಡಿಸ್ಬೇಕು ಎಕ್ಸಸೈಜು. ಈ ಥರ ಒಂದು ಸರ್ತಿ ಹಿಂಗೆ ಈ ಕಡೆ ಸೈಡು, ಒಂದು ಸರ್ತಿ ಈ ಕಡೆ ಸೈಡು, ಒಂದೇ ಟೈಮ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸರ್ತಿ ಮಾಡಿದ್ರೆ ಇನ್ನು 2ನೇ ದಿನಕ್ಕೆ 2 ರೋಲ್ ಮಾಡಿ. ಆ ಥರ ಸ್ಟ್ರೇಟ್ ಕಾಲನ್ನ ಮಾಡಿಬಿಟ್ಟು ಅವನು ಮೇಲ್ಗಡೆ ಮತ್ತು ಕೆಳಗಡೆ ಮಾಡ್ತಾಯಿದ್ದೀನಿ. ದಿಕ್ಕು ಹೊಡಿತಾವಲ್ವ ಮಕ್ಕಳು, ಅವಾಗ ಪೇನ್ ಇರುತ್ತೆ ಅಂತ. ಮತ್ತು ಒಂಕಳಿಗೆ ಒಂಚೂರು ಎಣ್ಣೆ ಬಿಡ್ತಾಯಿದ್ದೀನಿ. ಹಚ್ಬೇಡ ಹೋಗತ್ತಕ್ಕೆ ಅಂತ ಇದೆ ನನ್ನ ಮಗ. ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊತಾ ಇದ್ದೀನಿ ಹೊಟ್ಟೆನ ನಾವು ಸ್ಮೂತಾಗಿದೇನೋ ಬಿರುಸಿದೇನೋ ಅಂತ ಹಂಗೆ ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಇವಾಗ 6 ಮಂತ್ ಕಂಪ್ಲೀಟ್ ಆದಮೇಲೆ ಫುಡ್ ತಿನ್ಸೋಕ್ಕೆ ಬೇರೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ವ. ಕೆಲವೊಂದೊಂದು ಮಕ್ಕಳು ಹೊಟ್ಟೆ ಗಟ್ಟಿಯಾಗಿಬಿಡುತ್ತೆ, ಬಾತ್ರೂಮ್ಗೆಲ್ಲ ಹೋಗ್ತಿರಲ್ಲ. ಹೀಗಾಗಿ ನಾವು ಒಂದು ಸ್ವಲ್ಪ ಹೊಟ್ಟೆನ ಸ್ಮೂತಾಗಿದೇನೋ ಗಟ್ಟಿಯಾಗಿದೇನೋ ಅಂತ ನೋಡ್ಕೊಂಡು ಬನ್ನಿ. ಆಮೇಲೆ ಎದೆ ಭಾಗಕ್ಕೆ ಎಣ್ಣೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊತಾ ಇದ್ದೀನಿ. ಮತ್ತು ಕಾಲು ಮೇಲೆ ಹಾಕ್ಕೊಂಡು ನಾನು ಮುಖಕ್ಕೆ ಎಲ್ಲ ಎಣ್ಣೆ ಹುಯ್ತಾಯಿದ್ದೀನಿ, ಎಣ್ಣೆ ಹಚ್ತಾಯಿದ್ದೀನಿ. ಸ್ವಲ್ಪನೇ ಎಣ್ಣೆ ಹಚ್ಕೊಳ್ಳಿ. ಮಕ್ಕಳು ಬೇಡ, ಸ್ನಾನ ಮಾಡಿಸೋ ಟೈಮಿಗೆ ಎಷ್ಟು ಎಣ್ಣೆ ಹಚ್ಕೊತೀವಲ್ವ ಅದ್ರ ಅರ್ಧನೇ ಎಣ್ಣೆ ಹಚ್ಕೊತಾ ಇದ್ದೀನಿ. ಇವಾಗ ಕೈದು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಒಂದು ಸರ್ತಿ ಆ ಕಡೆ, ಒಂದು ಸರ್ತಿ ಈ ಕಡೆ ಮಾಡಿ. ಒಂದು 3 ಸರ್ತಿ ಆದರೆ ಸಾಕು. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿ 1 ವಾರ ಆಯಿತು. ಒಂದೇ ಸರ್ತಿ ಮಾಡ್ಸೋಕ್ಕೆ ಹೋಗಬೇಡಿ. ಒಂದು ದಿನಕ್ಕೆ ಒಂದೊಂದೇ ರೋಲ್ ಮಾಡಿಸಿದ್ರೆ ಇನ್ನೊಂದು ಸರ್ತಿ ಇನ್ನೊಂದು ರೋಲ್ ಮಾಡಿಸಿ. ಆ ಥರ ಇವಾಗ ಮಣಗಿಸ್ಬಿಟ್ಟು ಕುತ್ತಿಗೆ ಭಾಗ, ಕತ್ತು ನೇರವಾಗಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಮಕ್ಕಳು 6 ತಿಂಗಳಿಗೇನೆ. ಇವಾಗ 7 ರನ್ನಿಂಗ್ ನಡೀತಾ ಇದೆ ನನ್ನ ಮಗನಿಗೆ. ಕತ್ತು ನೋವು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಎಣ್ಣೆನ
ಕತ್ತಿಗೆ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ನಾನು ವಾಯ್ಸ್ ಕೊಡಕತ್ರೆ ಚೀರಾಡ್ತಾ ಇದ್ದೀನಿ, ಏನು ಮಾತಾಡ್ತೀಯಮ್ಮ ನೀನು ಅಂಥೇಳಿ. ಈ ಥರ ಕೈಗೆಲ್ಲ ಹಚ್ಚಿ ಅಂಗೈಗೆ ಮಸಾಜ್ ಮಾಡ್ಕೊಳ್ಳಿ. ಮತ್ತು ಎರಡು ಕೈಗೆ ಟೊಂಕ ಭಾಗ ಗಟ್ಟಿ ಆಗಬೇಕು ಅಂತ ಟೊಂಕಿಗೆ ಎರಡು ಕೈ ಹಿಂಬರಿಕಿ ತಗೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ತಿಕ್ಕಿ ಮಸಾಜ್ ಮಾಡ್ಕೊಂಡು ತಗೊಳ್ಳಿ. ಈ ಥರ ಆದಮೇಲೆ ನೋಡಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಜೋಳಿಗೆಯಲ್ಲಿ. ನಡ್ಬರ್ಕ್ ಬಂದುಬಿಟ್ಟಿದೆ ಅದು ವಿಡಿಯೋ. ಹಿಂಗೆ ಮುಂದೆ ಕಲರ್ಫುಲ್ಲಾದಂಥ ಆಟ ಸಾಮಾನು ಹಾಕಿ ನನ್ನ ಮಗ 6 ತಿಂಗಳು ತುಂಬಿ 7 ತಿಂಗಳು ರನ್ನಿಂಗ್ ನಡೀತಾ ಇದೆ ಅಂದ್ರೂ ಮೂವ್ ಆಗ್ತಾಯಿಲ್ಲ ಹೊಟ್ಟೆ ಭಾಗದ ನಿಂತ. ಅದ್ರ ಸಲುವಾಗಿ ನಾನು ಮೂವ್ ಹೆಂಗೆ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಡಬ್ ಮನಗಿಸಿ ಕಲರ್ಫುಲ್ಲಾದಂಥ ಆಟ ಸಾಮಾನು ಮುಂದ್ಗಡೆ ಹಾಕಿಬಿಟ್ಟು ಈ ಥರ ಒಂದು ಕಾಲು ಮೇಲ್ಗಡೆ ಎತ್ತಿ ಇನ್ನೊಂದು ಕಾಲು ಸ್ಟ್ರೇಟಾಗಿ ಇಟ್ಕೊಂಡು ಮತ್ತು ಅದು ಮುಂದ್ಗಡೆ ಎತ್ತಿ ಈ ಥರ ಸರಿಸ್ಕೊಂಡು ಬನ್ನಿ. ಈ ಥರ ಮಾಡೋದ್ರಿಂದ ಅವಕ್ಕೂ ಹೆಲ್ಪ್ ಆಗುತ್ತೆ ಮುಂದ್ಗಡೆ ಕಾಲೆತ್ತಿ ಸರಿಸೋಕ್ಕೆ. ಅದ್ರ ಸಲುವಾಗಿ ಬೇಗ ಎಳೆಯೋ ಚಾನ್ಸಸ್ನು ಇರುತ್ತೆ. ಇವಾಗ 6 ತಿಂಗಳು ಕಂಪ್ಲೀಟ್ ಆದ್ರೂ ಎಳ್ದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ. 5 ತಿಂಗಳಿಗೆ 4 ತಿಂಗಳಿಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ಥರ ಆಟ ಸಾಮಾನಿನ ಹಾಕಿ ಅವನ ಪಾಡಿಗೆ ಅವನಿಗೆ ರೆಸ್ಟಿಗೆ ಬಿಟ್ಟು ನಾನು ಅವನಿಗೆ ಫುಡ್ ಪ್ರಿಪೇರ್ ಮಾಡಿದ್ದೀನಿ. ಈ ಥರ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.